ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕೆಲವರೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಗೊತ್ತಿದ್ರೆ ಹೌದು ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತಾರೆ, ನನಗೆ ಗೊತ್ತೇ ಇಲ್ಲ ಅಂತಾರೆ. ಸೊ ಈಗ ಬಣ ರಾಜಕೀಯಕ್ಕೆ ಸಚಿವ ಮುನಿಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಮುನಿಯಪ್ಪನವರ ಒತ್ತಾಯ. ಸರ್ಕಾರದಲ್ಲಿ ಯಾವುದೇ ಗೊಂದಲಗಳು ಇರಬಾರ್ದು. ಆ್ಯಕ್ಚುಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಮಾಡಲಿ, ಅವ್ರು ಏನಾದರೂ ಮಾಡಲಿ, ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಲಿ, ಡಿ ಕೆ ಶಿವಕುಮಾರ್ ಅದು ಕೊಡಲಿ, ಆದರೆ ಒಗ್ಗಟ್ಟಿರಬೇಕು. ಇಲ್ಲ ಹೈಕಮಾಂಡ್ ಹೇಳಬೇಕು. ಇದನ್ನು ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ. ಅದೇನು ಅವತ್ತೊಂದು ಸಸ್ಪೆನ್ಸು, ಅದನ್ನು ರಾಜ್ಯದ ಜನರ ಮುಂದೆ ಇಟ್ಟುಬಿಡಿ. ನೀವು ಅಧಿಕಾರ ಹಸ್ತಾಂತರ ಮಾಡ್ತೀರಾ ಮಾಡಲ್ವಾ, ಇವರೇ ಕಂಟಿನ್ಯೂ ಆಗ್ತಾರಾ ಹೇಳಬೇಕು. ಈ ಥರ ಸಸ್ಪೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋದಷ್ಟು, ಯಾಕೆಂದರೆ ಜನಕ್ಕಲ್ಲ, ಶಾಸಕ ಸಚಿವರುಗಳಿಗೆ ಗೊತ್ತಿಲ್ಲ ಏನು ಮಾತಾಡಿದ್ದಾರೆ ಅಂತ. ಪರಮೇಶ್ವರ್ ಅಂತೂ ಪ್ರತಿದಿನ ಹೇಳ್ತಾರೆ, ನಂಗೆ ಗೊತ್ತಿಲ್ಲಪ್ಪ ಅದೇನು ಮಾತುಕತೆ ಆಗಿದೆ ಅಂತ. ಹಾಗೆ ಏನು ಇರಬಾರ್ದು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಮಾಡಲಿ. ಅವರು ಒಂದು ಫೈಸಲು ಮಾಡಬೇಕು. ಅವರೇನಾದರೂ ಮಾತಾಡಿದಾರಾ, ಏನು ಮಾತಾಡಿದ್ದಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರು ಸರ್ಕಾರ ಇವಾಗ ಚೆನ್ನಾಗಿ ನಡೀತಾ ಇದೆ. ನಡೆಯುವಂಥ ಕಾಲದಲ್ಲಿ ಗುಂಪುಗಾರಿಕೆಗಳಾಗೋದು ಮತ್ತು ಬದಲಾವಣೆ ಆಗ್ತಾಯಿದೆ ಅಂತ ಪದೇ ಪದೇ ಮಾತಾಡೋದು ಪಕ್ಷಕ್ಕೂ ಡ್ಯಾಮೇಜು, ಸರ್ಕಾರಕ್ಕೂ ಡ್ಯಾಮೇಜ್. ಅದು ಆಗಬಾರ್ದು ಅಂಥೇಳಿ ನಾವು ಸೀನಿಯರ್ಸ್ ಎಲ್ಲ ಸೇರಿ ಹೈಕಮಾಂಡ್ ಗಮನಕ್ಕೆ ತಂದು ಒಂದು ತೀರ್ಮಾನ ಮಾಡಿ, ಏನು ತೀರ್ಮಾನ ಮಾತಾಡ್ಕೊಂಡಿದ್ದೀರಿ ಅದರಂತೆ ಮಾಡಿ. ಇಲ್ಲ ನೀವು ನೇರವಾಗಿ ಎಲ್ರಿಗೂ ಹೇಳಬೇಕು. ಜನರಲ್ ಸೆಕ್ರೆಟರಿ ಅವರು ಬಂದು ಇಲ್ಲಿ ಕುಂತ್ಕೊಂಡು ನಮ್ಮ ನಿರ್ಣಯ ಇಂಥದ್ದಿದೆ ಅಂತ ಹೇಳಬೇಕು. ಸರ್ಕಾರ ಸುಲಲಿತವಾಗಿ ನಡೆಯೋಕ್ಕೆ ದಾರಿ ಮಾಡಿಕೊಡ್ಬೇಕು. ಸರ್, ನಿನ್ನೆ ಡಿ ಕೆ ಶಿವಕುಮಾರ್ ಬೆಂಬಲಿಗರೆಲ್ಲ ಅದೇ ಬೇರೆ ಏನೋ ಮಾತಾಡೋದು ನಡಪ್ಪ. ಥ್ಯಾಂಕ್ ಯು. ಕರೆಕ್ಟ್ ಅವ್ರು ಹೇಳಿದ್ದು. ಹೈಕಮಾಂಡ್ ನೀವು ಕ್ಲಿಯರ್ ಮಾಡಿಕೊಡಿ, ಅದು ಏನು ಎಷ್ಟು ಅಂತ. 2.5 ವರ್ಷದಿಂದ ಸುಮ್ಮನೆ ಸತಾಯಿಸ್ತಾ ಇದ್ದೀರಾ. ಈ ಕಡೆ ಡಿ ಕೆ ಶಿವಕುಮಾರ್ ಬಾಯ್ ಬಿಡಲ್ಲ, ಆ ಕಡೆ ಸಿದ್ದರಾಮಯ್ಯನವರು ಬಾಯ್ ಬಿಡಲ್ಲ, ಹೈಕಮಾಂಡ್ ಅಂತೂ ಮಾತೇ ಆಡಲ್ಲ. ಕ್ಲಿಯರ್ ಮಾಡಿಬಿಡಿ, ಸರ್ಕಾರ ಸುಗಮವಾಗಿ ನಡ್ಕೊಂಡು ಹೋಗ್ಲಿ ಅಂತ. ಕರೆಕ್ಟ್ ಅವರು. ಎಸ್.